ಮೊನ್ನೆ ಸರ್ಕಾರ ಅದರಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಶಾಲೆಗಳ ಹಣೆಬರ ಅಥವಾ ಶಾಲೆಗಳ ಗೋಡೆ ಬರಹವನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತೇವೆ. ಕೈ ಮುಗಿದು ಒಳಗೆ ಬನ್ನಿ ದೇಗುಲ ಇದು ಅನ್ನುವಂಥ ವಾಕ್ಯಗಳೇನಿತ್ತು, ಅದರ ಬದಲಾಗಿ ಧೈರ್ಯವಾಗಿ ಪ್ರಶ್ನಿಸು ಅನ್ನುವಂಥ ಮಾತು ಅಥವಾ ವಾಕ್ಯ ದೊಡ್ಡದೊಂದು ವಿವಾದಕ್ಕೆ ಕಾರಣವಾಯಿತು. ಈಗ ನಾಡಗೀತೆ ವಿಚಾರದಲ್ಲೂ ಕೂಡ ಸರ್ಕಾರ ಒಂದು ಎಡವಟ್ಟನ್ನು ಮಾಡೋದಕ್ಕೆ ಹೋಗಿತ್ತು. ಖಾಸಗಿ ಶಾಲೆಗಳು ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸದ್ಯ ಈಗ ನಾಡಗೀತೆಯನ್ನು ಹಾಡುವಂಥದ್ದು ಕಡ್ಡಾಯವಾಗಿದೆ ಅಥವಾ ಆ ರೀತಿ ಅಂತ ಭಾವಿಸಲಾಗುತ್ತೆ. ಆದರೆ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆಗಳನ್ನು ಹಾಡಬೇಕಾಗಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಸರ್ಕಾರ ಈಗ ನೀಡೋದಕ್ಕೆ ಮುಂದಾಗಿತ್ತು. ಇದು ವಿವಾದದ ಸ್ವರೂಪ ಪಡಿತಾ ಇದ್ದಂತೆಯೇ ನೇರವಾಗಿ ಸಚಿವರೇ ಬಂದು ಸಮಜಾಯಿಷಿಯನ್ನು ಕೊಟ್ಟರು. ಸರ್ಕಾರದ ಇವ್ರು ಮಾತ್ರ ಹೇಳಬೇಕು, ಪ್ರೈವೇಟ್ ಶಾಲೆಗಳಲ್ಲಿ ಏನು ಹೇಳಂಗಿಲ್ಲ ಅಂತ. ಏನಿದು ಉಚ್ಚಾಟನ ಇದು? ಎಲ್ಲಾ ಶಾಲೆಗಳು ಅಂದ್ರೆ ಏನು ಪದ ಅಂತ ಕೇಳಿದಕ್ಕೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ. ಅದು ಒಳ್ಳೇದಲ್ಲ. ಅದು ಯಾರು ಮಾಡಿದ್ದಾರೆ, ಯಾರು ಏನ್ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ನೋಡ್ಬೇಕಾಗತ್ತೆ. ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಈ ರೀತಿಯಾದಂತಹ ಅನೇಕ ಎಡವಟ್ಟುಗಳನ್ನು ಮಾಡುವ ಮುಖಾಂತರ ಎದ್ದು ಕಾಣ್ತಾ ಇದೆ. ಸರ್ಕಾರದ ಸಾಲು ಎಡವಟ್ಟುಗಳು ಬಿಜೆಪಿಗೆ ದೊಡ್ಡ ಬ್ರಹ್ಮಾಸ್ತ್ರವಾಗ್ತಿದೆ. ಮೊದಲು ಶಾಲೆಯಲ್ಲಿ ಹಬ್ಬ ಆಚರಣೆ ವಿಚಾರವಾಗಿ ಹುಟ್ಟಿದ್ದ ಆದೇಶ ಒಂದು ರೀತಿ ಸಮರಕ್ಕೆ ವೇದಿಕೆ ಕೊಟ್ಟಿತ್ತು. ಇದಾದ ಬಳಿಕ ವಸತಿ ಶಾಲೆಗಳಲ್ಲಿನ ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಬರಹ ಬದಲಾವಣೆ ಕೂಡ ವಾಕ್ ಸಮರಕ್ಕೆ ಕಿಡಿ ಹಚ್ಚಿತ್ತು. ಈ ಎರಡೂ ಎಡವಟ್ಟುಗಳು ಮರೆಯಾಗುವ ಮುನ್ನ ಸರ್ಕಾರ ಇನ್ನೊಂದು ವಿವಾದದ ಗೂಡಿಗೆ ಕಲ್ಲೆಸೆದಿದೆ. ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಹಾಡೋದು ಕಡ್ಡಾಯವಲ್ಲ ಅನ್ನೋ ಆದೇಶ ಹೊರಡಿಸಿ ಪೇಚಿಗೆ ಸಿಲುಕಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಡವಟ್ಟು ಆದೇಶದ ಬಗ್ಗೆ ಟಿವಿ9 ವಿಸ್ತೃತವಾಗಿ ಸುದ್ದಿ ಪ್ರಸಾರ ಮಾಡಿತು. ಕೂಡಲೇ ಎಚ್ಚೆತ್ತ ಸಚಿವ ಶಿವರಾಜ್ ತಂಗಡಗಿ, ಆದೇಶ ಪ್ರತಿಯಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ನಮಗೆ ಎಲ್ಲಾ ಶಾಲೆಗಳು ಒಂದೇ, ಕೂಡಲೇ ಆದೇಶ ತಿದ್ದುಪಡಿ ಮಾಡುತ್ತೇವೆ ಅಂತ ಹೇಳಿದ್ರು. ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನೋಟ್ ಸೀಟಲ್ಲಿ ಎಲ್ಲಾ ಶಾಲೆಗಳು ಅಂತಾನೆ ಇದೆ. ಆದ್ರೆ ಆದೇಶ ಮಾಡೋದ್ರೊಳಗೆ ನಾಡಗೀತೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗ್ಬೇಕು. ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಪ್ರಿಂಟಿಂಗ್ ಮಿಸ್ಟೇಕ್ ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ಸಚಿವರು ತಿದ್ದುಪಡಿಗೆ ಆದೇಶ ನೀಡಿದ ಬೆನ್ನಲ್ಲೇ ಇಲಾಖೆ ಆದೇಶ ಪ್ರತಿಯಲ್ಲಿನ ಲೋಪದೋಷ ಸರಿ ಮಾಡಿದೆ. ನಾಡಗೀತೆ ಬಗ್ಗೆ ವಿವಾದಿತ ಆದೇಶದ ಬಗ್ಗೆ ವಿಧಾನಸಭೆಯಲ್ಲೂ ಚರ್ಚೆಗೆ ಬಂತು. ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರೋಶು, ಇದೇನು ಹುಚ್ಚಾಟನ ಅಂತ ಆದೇಶ ಪ್ರತಿ ಕಾಂಗ್ರೆಸ್ನವರು ಓದಲಿ ಅಂತ ನೀಡಿದ್ರು. ಇಲಾಖೆ ಇರುವಂತದ್ದು ಪ್ರೈವೇಟ್ ಶಾಲೆಗೂ ಅದೇ ಎಜುಕೇಶನ್ ಡಿಪಾರ್ಟ್ಮೆಂಟೇ ಇರೋದು. ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟು, ಎಜುಕೇಶನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನೇ ಪರ್ಮಿಷನ್ ತಗೊಬೇಕು. ಏನು ಕುವೆಂಪು ಅವ್ರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರು ಯಾರೋ ಮಣಿವಣ್ಣನ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇಗುಲ ಕೈ ಅದನ್ನು ತೆಗೆದಾಕಿದ್ರಿ. ತಿರ್ಗಾ ಗಲಾಟೆ ಆದ್ಮೇಲೆ ಅದನ್ನ ಹಾಕ್ತೀನಿ ಅಂತ ಹೇಳಿದ್ರಿ. ಈಗ ಇದನ್ನ ಕೊಡಿ, ಪಾಟೀಲ್ರು ಕೊಡಿ, ಒಂದು ನಿಮಿಷ ಸರ್, ಕೊಡ ಪರಮೇಶ್ವರ್ಗೊಂದು ಕೊಡು. ಆಯ್ತು, ಈಗ ಅಲ್ಲ ಗೊತ್ತಾಗ್ಲಿ ಏನಿದು ನಾವು ಸಹಮತ ಇದೆ ನಿಮ್ಮ ಜೊತೆಯಲ್ಲಿ. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರಾ, ನಾವು ಮಾಡಿದಿರಿ, ಪ್ರತಿದಿನಾನು ಮಾಡಿದಿರಿ. ಕರ್ನಾಟಕ ಸಂಸ್ಕೃತಿ ಏನು ಇದ್ರ ಉಚ್ಚಾಟ? ಯಾರು ಈಗ ಇದು 4ನೇದು. ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತೆ ಆಗಿದೆ, ರಾಜ್ಯ ಸರ್ಕಾರ ಅವಿವೇಕಿತನದಿಂದ ಆಡಳಿತ ಮಾಡ್ತಿದೆ ಅಂತ ತಿರುಗೇಟು ಕೊಟ್ಟರು. ಮನೆ ಸಭಾಧ್ಯಕ್ಷರೇ, ಒಂದು ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಲಂಗು ಲಗಾಮು ಎರಡೂ ಇಲ್ಲದಂತಾಗಿದೆ. ಈ ರೀತಿ ರಾಜ್ಯ ಸರ್ಕಾರ ಈ ರೀತಿ ಅವಿವೇಕತನದಿಂದ ಇತ್ತ ಅಶ್ವಥ್ ನಾರಾಯಣ್ ಮಾತನಾಡಿ, ಸರ್ಕಾರ ನಾಡಗೀತೆಗೆ ಅವಮಾನ ಮಾಡೋ ನಿರ್ಧಾರ ಮಾಡಿದೆ ಅಂತ ಕಿಡಿಕಾರಿದ್ರೆ. ಶಾಸಕ ಮಹೇಶ್ ತೆಂಕಿನಕಾಯಿ, ಸಚಿವರು ಅಧಿಕಾರಿಗಳ ನಡುವೆ ಸಮನ್ವಯ ಕೊರತೆಯಿಂದ ಹೀಗಾಗಿದೆ ಅಂತ ಹೇಳಿದ್ರು. ನಾಡಗೀತೆನ ಹಾಡೋಂಗಿಲ್ಲ ಅಂತ ಹೇಳಕ್ ಕೊಟ್ಟಿದಾರಲ್ಲ, ಕನ್ನಡದ ಅಸ್ಮಿತೆ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅಂತ ಹೇಳುವಂತ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಮಾತಿಗೂ ಕೃತಿಗೂ ಸಂಬಂಧ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿನ ಈ ಸರ್ಕ್ಯುಲರ್ಗಳು, ಈ ನೋಟಿಸ್ಗಳು, ಈ ಆಜ್ಞೆಗಳು, ಆರ್ಡರ್ಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು. ಸಚಿವರು ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾವು ಹೇಳಿಲ್ಲ, ನಮ್ಗೆ ಐಡಿಯಾ ಇಲ್ಲ ಅಂತಕ್ಕಂಥ ಮಾತನ್ನ ಸ್ವತಃ ಸದನದಲ್ಲಿ ಕೊಡ್ತಕ್ಕಂಥದ್ದನ್ನು ಕೂಡ ಇವತ್ತು ಮಾಡಿದ್ದಾರೆ. ಅಂದ್ರೆ
ಅಧಿಕಾರಿಗಳ ಮೇಲೆ ಕೂಡ ಇವತ್ತು ಹಿಡಿತ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ಓಡಿಸ್ತಾ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಅನೇಕ ಎಡವಟ್ಟುಗಳನ್ನು ಮಾಡುವ ಮುಖಾಂತರ ಮೈ ಮೇಲೆ ಎಳೆದುಕೊಳ್ಳೋ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ಮಾಡ್ತಿರೋದು ಎದ್ದು ಕಾಣ್ತಾ ಇದೆ. ಇತ್ತೀಚೆಗೆ ಸರ್ಕಾರದ ಆದೇಶದಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳೇ ಜೋರಾಗಿವೆ. ಬಿಜೆಪಿ ನಾಯಕರಂತೂ ಇದನ್ನೇ ಅಸ್ತ್ರ ಮಾಡಿಕೊಂಡು ಆಡಳಿತ ನಡೆಸೋಕೆ ಬಾರದ ನಾಯಕರು ಅಂತ ಗುಡುಗುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.